ತಂದೆ ತಾಯಿಗಳನ್ನು ನಮ್ಮನ್ನು ತೊರೆದು ಬಿಟ್ಟರು, ಯೆಹೋವನೇ ನಮಗೆ ಸೇರಿಸಿಕೊಳ್ಳುವಂತನು. ಯಾಕೆ ಸೇರಿಸಿಕೊಳ್ಳುತ್ತಾ ಇದ್ದಾರೆ? ತಂದೆ ತಾಯಿಗಳನ್ನು ಬಿಟ್ಟಿದ್ದರು. ಯಾಕಂದ್ರೆ ಆತನು ನಮಗಾಗಿ ಬಂದ ಇಲ್ಲಿಗೆ, ನಮಗಾಗಿ ಕಷ್ಟಪಟ್ಟ, ನಮಗಾಗಿ ಹೊಡಿಸ್ಕೊಂಡ, ನಮಗಾಗಿ ಉಳಿಸ್ಕೊಂಡ. ಆದ್ರೆ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನಂದ್ರೆ ತಂದೆ ತಾಯಿಗಳು ಒಳ್ಳೆಯವರಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇಲ್ಲ. ದೇವರು ಹೇಳುವ ಮಾತು, ಆ ತಂದೆ ತಾಯಿಗೆ ಕೊಡುವ ಅಧಿಕಾರ ನಾನೇ ಅವ್ರಿಗೆ ಕೊಟ್ಟಿದ್ದೇನೆ, ನಿಮ್ಮ ತಂದೆ ತಾಯಿಗೆ ಸನ್ಮಾನಿಸ್ರಿ ಅಂತ ಹೇಳಿ ನಾವು ಇನ್ನು ಜ್ಞಾನೋಕ್ತಿಯಲ್ಲಿ ಮತ್ತೆ ಕೀರ್ತನೆಯಲ್ಲಿ ಬಹಳಷ್ಟು ವಾಕ್ಯಗಳು ನೋಡ್ತೇವೆ. ಯಾಕಂದ್ರೆ ದೇವರು ತಂದೆ ತಾಯಿಗೆ ಅಷ್ಟಾಗಿ ಬ್ಲೆಸ್ಸಿಂಗ್ ಕೊಟ್ಟಿದ್ದಾನೆ. ನಾವು ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇದಾಗಿ ನಾವು ಆದಾಮ್ ಹವ್ವಳನ್ನು ಪೈಲೆ ಸಂತಾನವಾದಾಗ, ಕಾಯನ ಆದಾಗ ಅವ್ರು ಏನ್ ಮಾಡ್ತಾರೆ, ಇಬ್ಬರು ಗಂಡ ಹೆಂಡತಿ ಏನ್ ಮಾಡ್ತಾರ, ಆ ಮಗುವನ್ನು ತಕೊಂಡಿ ಯೆಹೋವನಿಗೆ ಸ್ತೋತ್ರ ಹೇಳ್ತಾರೆ. ತಂದೆ, ನಿನ್ನ ಮೂಲಕ ನಮ್ಮ ಮೊದಲನೇ ಸಂತಾನವು, ಅಂದ್ರೆ ನಿನ್ನ ಮೂಲಕನೇ ಬಂದಿದಂತ ಅವ್ರಿಗೆ ಗೊತ್ತಿತ್ತಲ್ಲ. ಅವಾಗ ಅವ್ರು ಏನ್ ಮಾಡ್ತಾರ, ದೇವರ ಸನ್ಮುಖದಲ್ಲಿ ಸ್ತೋತ್ರ ಹೇಳುವಂತರಾಗಿದ್ದಾರೆ. ಇವತ್ತು ನಿಮ್ಮ ಮಕ್ಕಳಿಗೆ ಕುರಿತು ನೀವು ಯಾರಾದ್ರೂ ಸ್ತೋತ್ರ ಹೇಳುವಂತರಿಲ್ಲ, ನಿಮ್ಮ ಮಕ್ಕಳಿಗೆ ಕೂತಿ ಪ್ರಾರ್ಥಿಸುವರಿಲ್ಲ, ನಮ್ಮ ಮಕ್ಕಳು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ತಿದ್ದುವಂತರಿಲ್ಲ, ಅವ್ರು ಮಾತಾಡ್ತಾ ಇಲ್ಲ ಅಂತಂದ್ರೆ ನಾವು ಬಿಟ್ಟು ಬಿಡ್ತೇವೆ. ಆದ್ರೆ ಮಕ್ಕಳಂತೂ ಇಷ್ಟು ಕೆಟ್ಟು ಹೋಗಿದ್ದಾರೆ, ಯಾವ ತಂದೆ ತಾಯಿಗೆ ವಿಧೇಯತೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ತಂದೆ ತಾಯಿಗಳಿಂದಲೇ ಅವರಿಗೆ ಮಹಾವಾದ ಬ್ಲೆಸ್ಸಿಂಗ್ ಇಟ್ಟಿದ್ದಾನೆ ದೇವರು. ಆತನು ಕಾಯುವ